ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್ ಮಾರ್ನಿಂಗ್ ಡೇ 17. ಇನ್ನೂ ನಮ್ಮ ತೋಟದಲ್ಲಿ ಹಳ ಹೊಡೆಯೋಕ್ಕೆ ಸ್ವಲ್ಪ ಪೆಂಡಿಂಗ್ ಇದೆ. ಯಾಕಂದರೆ ಜನ ಸಿಗ್ತಿದ್ದ ಕಾರಣ ಹಾಗೆ ನಿಲ್ಲಿಸಿದ್ದೀವಿ. ಬಂದು ನೋಡಿದ್ರೆ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಹಳ ಬಂದಿದೆ. ಅದ್ರ ಜೊತೆಗೆ ಆಳ್ವಣ ಕೂಡ ಕಡಿಯೋಕ್ಕೆ ಬಂದಿದೆ ಈ ಟೈಮಲ್ಲಿ. ಪ್ರತಿ ವರ್ಷ ನಾವು ಮಳೆ ಬಿದ್ದ ಮೇಲೆ ಆಳ್ವಣನ ಕಡಿತೀವಿ. ಆಳ್ವಣ ಕಡ್ಸೋಣ ಅಂದರೆ ಅದಕ್ಕೂ ಕೂಡ ಜನ ಇಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಲೇಬರ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇವತ್ತು ನಾವು ನಮ್ಮ ಅಪ್ಪಾಜಿ ಸೇರಿಬಿಟ್ಟು ನಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಸಣ್ಣ ಸಣ್ಣ ಆಳ್ವಣ ಎಲ್ಲ ಕಡಿದ್ಬಿಟ್ಟು ಕೊಚ್ಚಾಕೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಬನ್ನಿ ಹೇಗೆ ಆಳ್ವಣ ಕಡಿತೀವಿ, ಆಳ್ವಣ ಕಡಿದ್ರೆ ಏನು ಉಪಯೋಗ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಒಂದು 6 ಅಡಿ ಲೆವೆಲ್ಗೆ ಮಟ್ಟ ಹೊಡೆದಿರ್ತೀವಿ. ಅದ್ರ ಮೇಲೆ ಆ ಕಡೆ ಈ ಕಡೆ ಅಂತ ಎಲ್ಲ ಗರಿ ಎಲ್ಲ ಚಿಗುರು ಇರುತ್ತೆ, ಅದನ್ನು ನಾವು ಕಡಿಸ್ತೀವಿ. ಹಾಗಾಗಿ ಇವತ್ತು ಜನ ಇದ್ದ ಕಾರಣ ನಾವೇ ಕಡಿತಿದ್ದೀವಲ್ಲ. ನೋಡಿ ಯಾವ ಥರ ಕಡಿತಿದ್ದೀವಿ ಅಂದರೆ, ನಮ್ಮ ಅಪ್ಪಾಜಿ ನೋಡಿ ಈ ಥರ ಸುತ್ತ ಇರೋದನ್ನ ಎಲ್ಲ ಕಡಿತಾ ಇದ್ದಾರೆ. ಅದಾದ ನಂತರ ನಾನು ಅದನ್ನೆಲ್ಲ ಕೊಚ್ಚಿ ಈ ಥರ ಸಾಲಲ್ಲಿ ಬಿಡ್ತಾ ಇದ್ದೀನಿ. ನೋಡ್ಬೋದು ಕಡಿದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ. ಪ್ರತಿಯೊಂದು ಆಳ್ವಣನೂ ಕಡಿತೀವಿ ಮತ್ತು ಪ್ರತಿ ಸಾಲಲ್ಲಿ ಕೂಡ ಕಡಿತೀವಿ, ಯಾವುದೇನೂ ಬಿಡೋದಿಲ್ಲ. ಇದನ್ನು ಬಿಟ್ಟರೆ ಏನು ಫಾಲ್ಟ್ ಅನ್ನೋದನ್ನ ಕೂಡ ಹೇಳ್ತೀನಿ ನೋಡಿ. ಈ ಆಳ್ವಣನ ನಾವು ಕಡಿದಲ್ಲೇ ಬಿಟ್ಟರೆ ಈ ಆಳ್ವಣದ್ದು ಈ ಗರಿ ಎಲ್ಲ ಉಂಟಲ್ಲ, ಇದೆಲ್ಲ ಉದುರುತ್ತೆ ಮಳೆಗೆ ಶೀತಕ್ಕೆ. ಇದು ಉದ್ರಿದ್ದು ಸೀದಾ ಬಂದು ಕಾಫಿ ಕಾಯಿ ಮೇಲೆ, ಕಾಫಿ ಗಿಡದ ಮೇಲೆ ಕೂತ್ಕೊಳುತ್ತೆ. ಅದು ಕೂತ್ಕೊಂಡ್ರೆ ಅದರಿಂದ ಕಾಫಿ ಈಚೆಲ್ಲ ಉದುರುತ್ತೆ ಮತ್ತು ಕರ್ಗೋಕ್ಕೂ ಕೂಡ ಶುರು ಆಗುತ್ತೆ. ಅದೇ ಇದನ್ನು ಕಡಿದ್ಬಿಟ್ಟು ನಾವು ಕೆಳಗೆ ಹಾಕಿ ಕೊಚ್ಚಾಕಿದ್ರೆ ತೋಟಕ್ಕೂ ಕೂಡ ಗೊಬ್ಬರ ಆಗುತ್ತೆ ಮತ್ತು ಯಾವುದೇ ಥರ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಪ್ರತಿ ವರ್ಷವೂ ಕೂಡ ಮಳೆ ಫಸ್ಟ್ ಒಂದು ರೌಂಡ್ ಮಳೆ ಆದ ಕೂಡಲೇ ಕಡಿಯೋಕ್ಕೆ ಶುರು ಮಾಡ್ತೀವಿ. ಇದು ಬಂದು ನಮ್ಮ ತೋಟ ಒಂದು 3 ಎಕರೆ ಬೌಂಡ್ರಿ ಇದೆ. ಈ 3 ಎಕರೆಯಲ್ಲಿ ನಾವು ಬಂದು ಆದಷ್ಟು ಕಡಿದ್ವಿ ಲೇಬರ್ಸ್ ಇದ್ದ ಕಾರಣ. ಹಾಗಾಗಿ ಇವತ್ತು ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ವಿ. ಟೈಮ್ ಬಂದು ಬರೋಬ್ಬರಿ 2:30 ಆಗಿತ್ತು. ಮತ್ತೆ ಮಳೆ ಏನಾದರೂ ಬಂದರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡಿದ್ಬಿಟ್ಟು ಆದಷ್ಟು ಮುಗಿಸ್ಕೊಂಡು ಸೀದಾ ಈಗ ಮನೆ ಕಡೆ ಹೊರಟ್ವಿ. ಅದಾದ ನಂತರ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಹತ್ರ ಲೈನ್ ಜಂಪ್ ತೆಗ್ದಿದ್ದೀವಿ. ನಿಮ್ಮ ಲೈನಿಗೆ ಏನಾದರೂ ತಡೀತಾ ಇದ್ದರೆ ಅವೆಲ್ಲ ಕಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹತ್ಬಿಟ್ಟು ತೆಂಗಿನ ಮರದ ಗರಿ ಎಲ್ಲ ಕಡ್ದೆ. ನೋಡಿ ಈ ಥರ ಕಡ್ದು ರೆಡಿ ಮಾಡಿದ್ದೀವಿ. ಇದನ್ನೆಲ್ಲ ಎತ್ತಾಕ್ತೀವಿ. ಈಗ ಇವತ್ತಿಗೆ ನಮ್ಮ ಕೆಲಸ ಬಂದು ಇಷ್ಟೇ, ಡೇ 17. ನೆಕ್ಸ್ಟ್ ಕಂಟಿನ್ಯೂ ಡೇ 18ನ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಮಾರ್ನಿಂಗ್ ಡೇ 18. ಇವತ್ತು ನಾವು ಬಂದು ಚಿಕ್ಕಮಂಗ್ಳೂರಲ್ಲಿ ನಮ್ಮ ರಿಲೇಷನ್ ಒಬ್ರದ್ದು ಮನೆ ಓಪನ್ ಇದೆ. ಹಾಗಾಗಿ ಮತ್ತು ನಮ್ಮ ತೋಟದಲ್ಲಿ ಕೂಡ ಲೇಬರ್ಸ್ ಕೂಡ ಜನ ಯಾರೂ ಇರಲಿಲ್ಲ ಕೆಲಸ ಏನಾದ್ರು ಮಾಡಿಸೋಣ ಅಂದರೆ. ಅದಕ್ಕೆ ಇವತ್ತು ಆ ಮನೆ ಓಪನ್ಗಾರ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ಬಿಟ್ಟು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಮನೆಗೆ ಬರ್ತಿದ್ದಂಗೆ ಎಲ್ಲ ಹೋಮ ಎಲ್ಲ ಮುಗಿಸಿ ಹಾಲೆಲ್ಲ ಉಕ್ಕಿಸ್ತಾ ಇದ್ರು. ಹಾಲೆಲ್ಲ ಉಕ್ಸೆಲ್ಲ ಆಗ್ತಿದ್ದಂಗೆ ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿತ್ತು. ಹಾಗಾಗಿ ಇವತ್ತು ಮಧ್ಯಾಹ್ನದ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮುಗಿತಿದ್ದಂಗೆ ನಾವು ಸ್ವಲ್ಪ ಸಿಲ್ವರ್ ಗಿಡ ನಿಲ್ಸೋಣ ಅಂತ ಹೇಳ್ಬಿಟ್ಟು ಬುಟ್ಟಿ ಮಾಡಿದ್ವಲ್ಲ, ಆ ಬುಟ್ಟಿಗೆ ಗಿಡ ತರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದ ನರಗನಹಳ್ಳಿ ಅಂತ ಒಂದು ಊರಲ್ಲಿ ನರ್ಸರಿ ಮಾಡಿದ್ದಾರೆ, ಅಲ್ಲಿಗೆ ಈಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಬರ್ತಿದ್ದಂಗೆ ನಾವು ಗಿಡ ಎಲ್ಲ ಹೇಗಿದೆ, ಸಿಲ್ವರ್ ಗಿಡ ಎಲ್ಲ ಯಾವ ಥರ ಏನು ಅನ್ನೋದನ್ನೆಲ್ಲ ನೋಡಿದ್ವಿ. ಅದಾದ ನಂತರ ಅವರಿಗೆ ನಮಗೊಂದು 500 ಗಿಡ ಬೇಕಿತ್ತು. 500 ಗಿಡ ಅಂತ ಹೇಳಿದ್ವಿ. ಅದನ್ನೆಲ್ಲ ಅವ್ರಿಗೆ ಕಿತ್ಕೊಟ್ರು. ನೋಡಿ ಯಾವ ಥರ ಕಿತ್ಕೊಟ್ಟಿದ್ದಾರೆ ಅಂದರೆ, ಇದರಲ್ಲಿ 5 ಕಟ್ಟಿದೆ. 5 ಕಟ್ಟಲ್ಲಿ ಒಂದೊಂದು ಕಟ್ಟಲ್ಲಿ 100 ಗಿಡ ಇದೆ. ಈ ಥರ ಕಟ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ನಾಳೆ ವಿಡಿಯೋದಲ್ಲಿ ನಾವು ಇದನ್ನು ಯಾವ ಥರ ನೆಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಇದನ್ನು ತೊಗೊಂಡಾದ್ಮೇಲೆ ನಮಗೆ ಬೇರೆ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ನಾವು ಈಗ ಸೀದಾ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಇದೇ ಥರ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ನಮ್ಮ ವೀಡಿಯೋಗಳನ್ನ ಎಲ್ಲ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ಇನ್ನೂ ನಮ್ಮ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡಿಲ್ವೋ ಫಾಲೋ ಮಾಡಿ, ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.